ಹಾಯ್ ಗೈಸ್, ಈ ತರ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಈ ತರ ನಮ್ಮ ಫ್ರೆಂಡು ರೇಷ್ಮೆ ತೋಟ ಬೆಳೆಸ್ತಾ ಇದ್ದಾನೆ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಂದೆ. ಇದೇ ನಮ್ಮ ಫ್ರೆಂಡು ರೇಷ್ಮೆ ಬೆಳೆಸ್ತಾ ಇರೋ ತೋಟ. ನಮ್ಮ ಫ್ರೆಂಡು ತೋಟ ಮಾಡ್ತಾ ಇರೋದು ರೇಷ್ಮೆ ತೋಟ. ಅದ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಮನೆ, ಅದೇ ರೇಷ್ಮೆ ಹುಳ ಇರೋದು. ಬನ್ನಿ ಆ ರೇಷ್ಮೆ ಹುಳ ಯಾವ ತರ ಇದೆ, ಹೆಂಗಿದೆ ಅಂತ ತೋರಿಸ್ತೀನಿ. ಇದೆ ಫ್ರೆಂಡ್ಸ್ ರೇಷ್ಮೆ ಮನೆ. ಹಿಂಗೆ ಸೇರಿ ಹೋಗ್ಬೇಕು. ಅವ್ನು ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ, ಒಳಗಡೆ ಇದ್ದಂಗೆ ಇದ್ದಾನೆ. ಸರಿ ನೋಡೋಣ ಬನ್ನಿ. ಇದೆ ಅದು ಡೋರು. ಪ್ರವೀಣ ಎಲ್ಲಿ ಏನೋ ಮಾಡ್ತಾ ಇದೆಯಾ ಅಲ್ಲಿ? ಏನೋ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತಾ ಇದೀನಪ್ಪ ನಿಮ್ಮ ಬಗ್ಗೆ, ತೋಟದ ಬಗ್ಗೆ, ನಿಮ್ಮ ಬಗ್ಗೆ. ಇರ್ಲಿ ಬಾಪು, ನೋಡಪ್ಪ ಇರ್ಲೇಬೇಕಲ್ಲ. ಹಾ, ಏನ್ ಮಾಡ್ತಾ ಇದೀಯಾ? ಬಾ ನಡಿ ಫ್ರೆಂಡ್ಸ್, ತೋರಿಸ್ತೀನಿ ಹುಳ ಯಾವ ಥರ ಇದೆ ಅಂತ. ಬೇಗ ಬಾ, ಬೇಗ ಬಾ. ಊಜಿ ಬಂದ್ಬಿಡುತ್ತೆ. ಯಾಕೆ ಏನಾಗುತ್ತೆ? ಊಜಿ ಬಂದ್ಬಿಡುತ್ತೆ. ಇದ್ರ ಪ್ರಾಬ್ಲಮ್ ಆಗುತ್ತೆ. ಬಿಡಪ್ಪ, ಇವಾಗ 4ನೇ ಜ್ವರ ಸ್ಟಾಪ್. ಇವಾಗ ಇದು 4ನೇ ಜ್ವರ ಸ್ಟಾರ್ಟಾ? ಸುಣ್ಣ ಹಾಕಿದ್ದೀನಿ. 4ನೇ ಜ್ವರ ಸ್ಟಾಪ್. ಇವಾಗ ಇದು ತುಂಬ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದನ್ನ ಚಿಕ್ಕ ಮರಿ, ಇನ್ನ ದೊಡ್ಡದಾದ್ಮೇಲೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದನ್ನ 4ನೇ ಜ್ವರ ಅಂತೆ. ಇವಾಗ 4ನೇ ಜ್ವರ ಸ್ಟಾಪು. ನಾಳೆ ಸ್ವಲ್ಪ ಬೀಳುತ್ತೆ. ನಾಳೆಯಿಂದ ಇನ್ನೊಂದು ವಾರ ಫ್ರೆಂಡ್ಸ್. ಇನ್ನೊಂದು ವಾರ ಹಿಂಗೆ ರೆಸ್ಟೇ ಇರಲ್ಲ ಫ್ರೆಂಡ್ಸ್. ಸ್ವಲ್ಪ ಆಗ್ತಾ ಇರಬೇಕು, ಬೆಡ್ ಚೇಂಜ್ ಮಾಡ್ತಾ ಇರಬೇಕು. ಇವಾಗ ಆಲ್ಮೋಸ್ಟ್ 6 ಬೆಡ್ ಏನೋ ಆಗಿದೆ ಫ್ರೆಂಡ್ಸ್. ಇವಾಗ 6 ಬೆಡ್ ಆಗಿದೆ. ಇನ್ನೆಷ್ಟು ಬೆಡ್ ಆಗ್ಬೋದು ಪ್ರವೀಣ? ರಜಾ ಆಗುತ್ತೆ. 14 ಬೆಡ್. 14 ಬೆಡ್ ಆಗುತ್ತಾ? ಬೆಡ್ ಫುಲ್ ಬೆಡ್ ಆಗುತ್ತೆ. ಅಂದರೆ ಫ್ರೆಂಡ್ಸ್ ಇದು ಚಿಕ್ಕ ಮಕ್ಳ ಥರ ನೋಡ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ಮಿಸ್ ಆದರೆ ಬೆಳೆನೇ ಹೋಗುತ್ತೆ. ಇದು ಸ್ವಲ್ಪ ಹುಷಾರು ಅಷ್ಟೇ. ಇದೆ ಸ್ವಲ್ಪ ಹುಷಾರಿರ್ಬೇಕು ಇದರಲ್ಲಿ. ಯಾವ ಥರ ಪ್ರಯಾಣ ಈ ಥರ ಕೆಲಸ ಚೆನ್ನಾಗಿದೆಯಾ? ಹಿಂಗೆ ಕೆಲಸ ಎಲ್ಲ ಓಕೆ ಮಾಡ್ಬೋದು. ಬಟ್ ಏನಂದ್ರೆ ಫುಲ್ ಸೆನ್ಸಿಟಿವ್ ಇದು. ಯಾವ ಥರ? ಇವಾಗ ನಾವೊಂದು ಚಿಕ್ಕ ಮಗು ತರ ನೋಡ್ಬೇಕಾಗುತ್ತೆ ಹುಳನ, ರೇಷ್ಮೆ ಹುಳನ. ಅದು ಚಿಕ್ಕವಾಗಿಂದ ಬಂದ ಮೇಲೆ ಒಂದು 10 ದಿವಸ 4ನೇ ಜ್ವರ ಸ್ಟಾಪ್ ಗಂಟ ಫುಲ್ ಸೆನ್ಸಿಟಿವ್ ಆಗಿ ನೋಡ್ಬೇಕು. 4ನೇ ಜ್ವರ ಇದ್ಮೇಲೆ ಮಾಮೂಲಿ ಸೊಪ್ಪು ಹಾಕೋದು, ಬೆಡ್ ಚೇಂಜ್ ಮಾಡೋದು ಅಷ್ಟೇ ವರ್ಕ್ ಇರೋದು. ಬಟ್ ಏನಂದ್ರೆ ಫುಲ್ ಸೆನ್ಸಿಟಿವ್ ಆಗಿ ನೋಡ್ಬೇಕು ಕೆಲಸ. ಸ್ವಲ್ಪ ಯಾವ ಮಾಡಿದ್ರೆ ಬೆಳೆನೇ ಹೋಗ್ಬಿಡ್ತದೆ. ಅಂದ್ರೆ ಹುಷಾರ ನೋಡ್ಕೊಬೇಕು. ಅದು ಸ್ವಲ್ಪ ಗೂಡ ಆಗಂಟ ಸ್ವಲ್ಪ ಹುಷಾರ ಚೆನ್ನಾಗಿ ನೋಡ್ಕೊಬೇಕು. ಬೇರೆ 22 ದಿವಸ ಅಷ್ಟೇ. ಫುಲ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ 22 ದಿವಸ ಆಗುತ್ತೆ. ನಿನ್ ಕೆಲಸನ ಆರಾಮ್, ಪರವಾಗಿಲ್ಲ. ನಿಂಗೆ ಇಷ್ಟ ಬಂದಿದ್ದ ದಿವಸ ಇರ್ಬೋದು. ನಿಂಗೆ ಯಾವಾಗ ಬೇಕಂದ್ರೆ ಯಾವಾಗ. ರೈತರು ನಾವ್ ಹೇಳ್ಬೇಕಾ, ನಮ್ ಕೆಲಸ ನಾವ್ ಯಾವ ತರ ಮಾಡ್ತೀರಿ ಅಷ್ಟೇ ನಮ್ಗೆ. ಇನ್ನೊಬ್ರ ಹತ್ರ ನಾವು ಕೂಲಿ ಕೆಲಸ ಅದು ಇದು ಏನಿಲ್ಲ, ಅಂತ ಕೆಲಸ ಬಿಸ್ನೆಸ್ ಇದೆ. ನಿಂಗೆ ಯಾವಾಗ ಬೇಕಂದ್ರೆ ಎಷ್ಟು ಹಾಕೋಬೋದು. ನೀನ್ ನಮ್ಮಂಗಲ್ಲ ಬಿಡಪ್ಪ. ನಮ್ದಾದ್ರೆ ಬೆಳಗ್ಗೆ ಎದ್ದೋಡ್ರೆ ಸಾಯಂಕಾಲ ಕೆಲ್ಸಕ್ಕೆ ಬರೋದು. ಸಾಯಂಕಾಲ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಡೇ ಶಿಫ್ಟು. ಅಯ್ಯೋ, ಅವ್ರ ಕೆಳಗಡೆ ಕೆಲಸ ಮಾಡೋರು. ನೀನಾರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದೀಯಾ, ಒಂಥರ ನಿಂದ ತೋಟ ಆರಾಮಾಗೆ. ಇಲ್ಲ ರಜು, ಲೈಫ್ ಅಲ್ಲಿ ಅದು ಕಷ್ಟ ಬರುತ್ತೆ, ಸುಖ ಬರುತ್ತೆ, ಅದೆಲ್ಲ ಮೀನು. ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು. ನನ್ಗೆ ಇದು ಬಂದ್ಬಿಟ್ಟು 2 ಇಯರ್ ಟಾರ್ಗೆಟ್ ಮಾಡಿದ್ದೆ. ಜಾಸ್ತಿ ಕಷ್ಟಪಟ್ಟಿದ್ದೀನಿ ಈ ತೋಟ ಮಾಡೋದಕ್ಕೆ. ಇವಾಗ 2 ಎಕರೆ ಫುಲ್ ತೋಟ ಮಾಡಿರೋದು ಇದು. ಇದ್ರಲ್ಲಿ ಇವಾಗ 150 ಮೊಟ್ಟೆ ಇದೆ. ಇದು ಇಷ್ಟ ಐತಪ್ಪ ಉಳಿದ ಮನೆ. ಫುಲ್ ಕೆಲಸ ಅಂದ್ರೆ ನೋಡಿ ಫ್ರೆಂಡ್ಸ್, ಉಳಿದ ಮನೆ ಇದೇ ತರ ಇರೋದು. ಈ ತರ ಇದೆ ಫ್ರೆಂಡ್ಸ್ ಉಳಿದ ಮನೆ. ತೋಟ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಹಸು ಬೇರೆ ಇದೆಯಾ? ಏನಪ್ಪ ನಿಂದೇನು ಹಸು? ಯಾವಾಗ ತಗೊಂಡಪ್ಪ? ಓ ಹಂಗೆ. ಇದೆಷ್ಟೇ ಬೇರೆ ಪೈನ ತೋಟ? ಹೌದು, ಇದು 1 ಎಕರೆ ಬರುತ್ತೆ. 1 ಎಕರೆ ಇದೆಯಾ? 1 ಎಕರೆ ಬರುತ್ತೆ ಇದು. ಆಲ್ಮೋಸ್ಟ್ 1 ಎಕರೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ನಿಮ್ದೆ. ನಂಬರ್ 1 ಕ್ವಾಲಿಟಿ ಸೊಪ್ಪು. ಗೊಬ್ಬರ ಹಾಕಿ 2 ಲೋಡ್ ಗೊಬ್ಬರ ಹಾಕಿದಕ್ಕೆ ನಂಬರ್ 1 ಕ್ವಾಲಿಟಿ ಸೊಪ್ಪು. ಚೆನ್ನಾಗಿ ಬೆಳೆ ಆದ್ರೆ ಮೋಸ್ಟ್. ಈ ಥರ ಗೂಡು ಎಷ್ಟು ಕೆಜಿ ಹೋಗುತ್ತೆ? ಕೆಜಿ ಇದೆ ರಾಜು, 550 ಇಂದ 600. ಮಾರ್ಕೆಟ್ ಯಾವ ತರ ಇರುತ್ತೆ ಆ ತರ ರೇಟ್ಗಳು. ಮಾರ್ಕೆಟ್ ರೇಟ್ಸ್ ಎಲ್ಲ ಇವೆಲ್ಲ. ನಮ್ಮ ಫ್ರೆಂಡು ಅವಾಗಿಂದ ಜೊತೆಲಿದ್ದೀವಿ, ಇವಾಗೂ ಜೊತೆಲಿದ್ದೀವಿ. ಅಂದರೆ ಇವನು ನಾವು ಕಂಪ್ನಿಗೆ ಹೋಗ್ತಾ ಇದ್ದೀನಿ, ಅರೆ ಇವನು ಇಲ್ಲೇ ಸ್ವಂತ ಬಿಸ್ನೆಸ್ ಮಾಡಿಕೊಂಡು ಸ್ವಂತ ತೋಟ ಮಾಡಿಕೊಂಡು ರೇಷ್ಮೆ ಬೆಳೆಸ್ಕೊಂಡು ಚೆನ್ನಾಗಿದ್ದಾನೆ ಅಷ್ಟೇ ಫ್ರೆಂಡ್ಸ್. ಇದು ನೆಕ್ಸ್ಟ್ ಗೂಡು ಬರುತ್ತಲ್ಲ ಅವಾಗ ಒಂದು ವಿಡಿಯೋ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಬರ್ತೊಡೆ ಬಾಯ್.